ಕತೆ. 1:05 ಶೋ 12:50ಗೆ ಈಗಲೇ ಪ್ಲಾನ್ ಮಾಡಿ ಇವಾಗಲೇ ಹೊರಟಿದೀವಿ. ಲೆಟ್ಸ್ ಸಿ ಆನ್ ಟೈಮ್ಗೆ ಹೋಗ್ತೀವಾ ಇಲ್ವಾ ಅಂತ. ಬನ್ನಿ, ಮೂವಿ ಶೋ ಇದೆ ಇವಾಗ. ಸಡನ್ ಪ್ಲಾನ್ ಮಾಡ್ಕೊಂಡು ಜೂಮ್ ಅಂತ ಮೂವಿಗೆ ಹೋಗ್ತಾ ಇದ್ದೀವಿ. 12:50 ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ, 10 ನಿಮಿಷದಲ್ಲಿ ಹೋಗ್ತೀವಾ ಇಲ್ವಾ ಅಂತ. ಲೆಟ್ಸ್ ಗೋ. ಈಗ ಅರ್ಧ ದಾರಿ ನಿಂತಿದ್ವಿ. ಆನ್ ಟೈಮ್ ಹೋಗ್ತೀವಾ ಇಲ್ವಾ ಅನ್ನೋದು ಟಾಸ್ಕ್ ಆಗಿದೆ. ಲೆಟ್ಸ್ ಸಿ. ಹಾಂ, ಯಾವ ಥರ ಚಚ್ಚಿದೆ ಗೊತ್ತಾ? ಯಾವಾಗಿದೆ, ಇನ್ನೂ ಸಿಗ್ನಲಲ್ಲೇ ಇದ್ದೀವಿ. ಅಷ್ಟೊಳಗಡೆ ಹೋಗಕ್ಕೆ ಟ್ರೈ ಮಾಡಿ. ಹೋಗು ಮರೆಯ, ನಿಧಾನ ಹೋಗ್ತಾನಪ್ಪ. ಹೋಗಿ ಸರ್, ಹೋಗಿಲ್ಲ. ಡೆಸ್ಟಿನೇಷನ್ ಇಲ್ಲಿ ರೈಟ್ ಸೈಡಲ್ಲಿದೆ. ಬಂದ್ಬಿಟ್ರಿ 5 ನಿಮಿಷ ಅಡ್ವರ್ಟೈಸ್ ನೋಡ್ತಾ ಇರುತ್ತೆ. ಹೆಂಗೋ ಹೋಗ್ಬಿಡೋಣ. ಅಲ್ಲಿ ಸಿನಿಪೋಲಿಸ್ ಕಾಣಿಸ್ತಾ? ಇನ್ನು ಮತ್ತಿನ್ನೊಂದು ಸಿಗ್ನಲ್ಲು. ಈಗ ಹಿಂಗೆ ದಾಟ್ಕೊಂಡು ಹೋಗಿದ್ವಿ ನಾವು. ಬರ್ತೀನಿ. ಶೂನು ಹಾಕೊಂಡು ಬಂದಿದ್ದೀನಿ. ಈ ಅರ್ಜೆಂಟೆಲ್ಲ ಚೆಕ್ ಮಾಡಿಸ್ಕೊಂಡು ಡಿಕ್ಕಿ ಬೇರೆ ಚೆಕ್ ಮಾಡಿಸ್ಕೊಂಡು ಇವಾಗ ನಾವೇ ಲೇಟ್ ಆಗಿದ್ದೀವಿ. ಪಾರ್ಕಿಂಗಲ್ಲಿ 2 ನಿಮಿಷ ಲೇಟು. ಆಗಿದೆ. ಶೂ ಹಾಕೋಕೆ ಇನ್ನೂ ಟೈಮ್ ಆಗಿಲ್ಲ. ಬೇಗ ಬಂದು ಹೋಗೋಣ. 4th ಫ್ಲೋರ್. ಯಾವಾಗಲೂ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. 4th ಫ್ಲೋರಾ 5th ಫ್ಲೋರಾ? 4th ಫ್ಲೋರ್ ಅಂತ ಹಾಕಿದ್ರೆ ಸದ್ಯಕ್ಕೆ. ಅಯ್ಯೋ ನೋಡಿ, ಅರ್ಜೆಂಟಲ್ಲಿ ಇದಕ್ಕೆ ಇರಬಾರ್ದು. ಓ 110 ಲಿಫ್ಟ್ ಫುಲ್ ಖಾಲಿ ಇದೆ. 12:45 ಡಿಸೈಡ್ ಮಾಡಿದ್ವಿ. ನಮ್ಮ ಅಕ್ಕ ಲ್ಯಾಪ್ಟಾಪ್ ಇಟ್ಕೊಂಡ್ಬಿಟ್ಟಿಲ್ಲ, ಮೂವಿಗೆ ಹೋಗೋಣ ಅಂತ. ನಡಿ ಇವಾಗ ಪಟ್ಟ ಅಂತ ಶೋ ನೋಡಿದ್ವಿ. 1:05 5 ನಿಮಿಷದಲ್ಲಿ ರೆಡಿಯಾಗಿ. ಎಷ್ಟು ಕಿಲೋಮೀಟ್ರ್? ಒಂದು 6 ಕಿಲೋಮೀಟ್ರ್ ಇದೆಯಾ? ಈಗ 6 ಕಿಲೋಮೀಟ್ರು ಬಂದಿದ್ದೀವಿ. ಸದ್ಯಕ್ಕೂ ಟಿಕೆಟ್ ಬುಕ್ ಮಾಡಿದ್ದೀವಿ. ಬಂತು. ಲೆಟ್ಸ್ ಗೋ. ಆಗಿದೆಯಾ ಇಲ್ವಾ ನೋಡೋಣ. ಮೂವಿ ಸ್ಟಾರ್ಟ್ ಆಗಿದೆಯಾ ಇಲ್ವಾ? 110 ಆಗಿರಬಾರ್ದು. ಇನ್ನೂ ಆ್ಯಡ್ಸ್ ಓಡ್ತಾ ಇದೆ. ಆನ್ ಟೈಮ್ ರೀಚ್ ಆಗಿದ್ದೀವಿ. ಮಿಷನ್ ಸಕ್ಸಸ್ಫುಲ್. ಪ್ಲೀಸ್. ನಿನ್ನ ತ್ವಚೆಯಿಂದ ಗುಡ್ನೆಸ್ ಡೈಲಿ ಹೋಗುತ್ತಿದೆ. ಅಲ್ಲಿಂದ ಅರ್ಜೆಂಟಾಗಿ ಬಂದು ಶ್ರೀ ಇವಾಗ ಹಾಕತ್ತಿದೆ. ಅರಿಶಿನ ಮೆಲನಿನ್ ಪ್ರೊಡಕ್ಷನ್ ಸ್ಲೋ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ ಡಲ್ನೆಸ್ ಕಮ್ಮಿ ಆಗಿದ್ದರಿಂದ ನಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಅವರಿಗೆ ಕ್ಯಾನ್ಸರ್ ಅನ್ನೋ ಅಪಾಯ. ರಾಂಗ್ ಸೀಟ್ ಆಗಿದೆ. ನಮ್ಮ ಸೀಟ್ ನಂಬರ್ ಬಂದ್ಬಿಟ್ಟು F13 ಮತ್ತು 14. G14 15 ಹೋಗಿ ಕುತ್ಕೊಬಿಟ್ವಿ. ನಮಗೆ ಇಂಟರ್ವಲ್ಲೇ ಗೊತ್ತಾಗಿದ್ದು ರಾಂಗ್ ಸೀಟಲ್ಲಿ ಕುತ್ಕೊಂಡಿದ್ದೀವಿ ಅಂತ. ಸಕ್ಸಸ್ಫುಲಿ ಮೂವಿ ನೋಡಾಯಿತು. ತುಂಬ ಹೊಟ್ಟೆ ಹಸಿದೆ. ಲೆಟ್ಸ್ ಗೋ ಫಾರ್ ಲಂಚ್ ನಾವ್. ಲಿಫ್ಟಲ್ಲಿ ಇದ್ದೀವಿ. ಮೂವಿ ಸಕ್ಸಸ್ಫುಲ್ಲಾಗಿ ಮುಗೀತು. ಆನ್ ಟೈಮಿಗೆ ಬಂದು ಮೂವಿ ಮುಗಿಸಿ. ಸೊ ಚೂಮ್ ಅಂತ ಮೂವಿ ಹೆಂಗಿತ್ತು ನಮ್ಮ ಅಕ್ಕನ ಕೇಳೋಣ. ಸ್ಮಾರ್ಟ್ ವಾಚಿಂಗ್ ತುಂಬ ಚೆನ್ನಾಗಿತ್ತು. ಈಸ್ಟ್ ಆರ್ ವೆಸ್ಟ್ ಸ್ಟ್ರೀಟ್ ಫುಡ್ ಇಸ್ ದ ಬೆಸ್ಟ್ ಅಂತ ಅಂದ್ಕೊಂಡು ಒಲೆಯಲ್ಲಿ ಮಾಡಿರೋ ಪಡು ತಿಂತ ನಮ್ಮ ಅಕ್ಕಗೊಂದು ಈ ಥರ ಜಂಕ್ ಫುಡ್ಸನ್ನು ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ದೆನ್ ಪಾನಿಪುರಿ ತಿಂದ್ಕೊಂಡು ಆ್ಯಂಡ್ ನನ್ನ ರಿಕ್ವೆಸ್ಟ್ ಮೇರೆಗೆ ಫಾಲೂದ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಥರ ಅದು. ಇಟ್ ವಾಸ್ ವೆರಿ ಟೇಸ್ಟಿ, ಯಮ್ಮಿ. ಐ ಜಸ್ಟ್ ಲವ್ ದ್ಯಾಟ್. ಆಮೇಲೆ ತಿನ್ಕೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು.